ಪರಿಸ್ಥಿತಿ ಹೀಗೂ ಆದಿ ದೇವನಾಗಿರಬಹುದು. ಆದ್ರೆ ಕೊಡಬೇಕಾದದ್ದನ್ನು ಕೊಡಬೇಕು. ಅದು ಇಂಥವನಿಗೆ ಮಾತೊಂದುಂಟು ಭೂಲೋಕದಲ್ಲಿ, ಮರ್ಕಟ ಸುರಾಪಾನಂ ಮಧ್ಯೆ ವೃಶ್ಚಿಕ ಧ್ವಂಸನಂ ತನ್ಮಧ್ಯೆ ಭೂತ ಸಂಚಾರಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಮೊದಲೇ ಮಂಗ, ಅದಕ್ಕೆ ಮದ್ಯವನ್ನು ಕುಡಿಸಿದರೆ ಏನಾದೀತು? ಅದೇ ಹೊತ್ತಿಗೆ ಚೇಳೊಂದು ಕುಟುಕಿದ್ರೆ ಏನೆಲ್ಲ ಆಗಿ ಹೋದ. ಮೊದಲಾಗಿಯೇ ದುಷ್ಟ, ವರದಿಂದ ಉನ್ಮತ್ತನಾಗಿದ್ದಾನೆ. ಆತ್ಮಲಿಂಗವನ್ನು ಕೊಟ್ಟು ಎಲ್ಲಿಯ ಕಥೆ ಇದು? ಏನಾಗಿ ಹೋದೀತು ಪರಿಸ್ಥಿತಿ? ನಾಳೆ ಇವನಾದ ಅಂತ ಆದ್ರೆ ಲೋಕವನ್ನು ಉಳಿಯಗೊಟ್ಟಾನ ಅಂತ. ಆ ಕಾರಣಕ್ಕಾಗಿ ನೇರವಾಗಿ ದೇವತೆಗಳೆಲ್ಲ ಒಟ್ಟಾಗಿ ಹೋಗಿ ಶ್ರೀಮನ್ನಾರಾಯಣನಲ್ಲಿ ಬೇಡಿಕೊಂಡದ್ದಾಯ್ತು. ಪ್ರಭು ಹೀಗಾಗಿ ಹೋಯ್ತು. ಒಂದು ಮಾರ್ಗ ಏನು? ಆತ ಸ್ಥಿತ ಪ್ರಜ್ಞೆ, ಯೋಚಿಸಬೇಕಾದದ್ದಿಲ್ಲ, ಆಗಬೇಕಾದದ್ದೇ ಆಗುತ್ತದೆ. ಸರಿ, ಆದಷ್ಟು ಬೇಗ ಅಲ್ಲಿವರೆಗಾಗಿ ಹೋಗಿ ಸಂಧ್ಯಾ ಕಾಲದೊಳಗೆ ಆತ ಲಂಕೆಯನ್ನು ತಲುಪದ ಹಾಗೆ ಏನಾದ್ರೂ ಸ್ವಲ್ಪ ಹೊತ್ತು ಕಳೀರಿ ನೀವು ಅಂತ. ಹೊತ್ತು ಕಳೆಯೋದು ಬಹಳ ಕಷ್ಟದ ಕೆಲಸ, ನನಗೆ ಗೊತ್ತು. ಆದ್ರೆ ಏನು ಮಾಡುವ, ಅನಿವಾರ್ಯ ಹೋಗ್ಲೇಬೇಕು. ಆನಂತರ ಗಣಪನನ್ನು ಕಳಿಸಿಕೊಡ್ತೇನೆ, ಯೋಚನೆ ಮಾಡಬೇಡಿ, ನೀವು ಹೋಗಷ್ಟು ಕೆಲಸ ಮಾಡಿ. ಆದೀತು ಅಂತ ಹೇಳಿದ್ದೇನೆ, ಬಂದೆ. ಹೋಗಿ ಆದಷ್ಟು ಬೇಗ ಕಾಣಬೇಕು, ಹೋಗ್ತೇನೆ. ಭರಿತ ಸಂತೋಷ ಏನಿದು ಸಗ ಭರಿತ ಸಂತೋಷ ಮಾನಿತನೇ ಖಳಕುಲ ಭಾನುಕೋಟಿ ಸಮಾನ ಸಂಕಾಶ ಮಾನಿತನೇ ಖಳಕುಲ ಭಾನುಕೋಟಿ ಸಮಾನ ಸಂಕಾಶ ದಾನವಾಗಣಿ ಏನು ಸಂಭ್ರಮ ಏನು ಕಾರಣ ಎಲ್ಲಿ ಗಮನ ದಾನವಾಗಣಿ ಏನು ಸಂಭ್ರಮಕ್ಕೇನು ಕಾರಣ ಎಲ್ಲಿ ಗಮನ ಸಮಾನ ಬಲ ನಿನ್ನಂತೆ ಲೋಕದಿ ಮಾನವ ಸುರಸುರರ ಕಾಣೆನು ಸಮಾನ ಬಲ ನಿನ್ನಂತೆ ಲೋಕದಿ ಮಾನವ ಸುರಸುರರ ಕಾಣೆನು ಏನಿದುತ್ಸಗ ಭರಿತ ಸಂತೋಷ ಮಾನಿತನೇ ಕಳಕುಲ ಭಾನುಕೋಟಿ ಸಮಾನ ಸಂಕೋಷ. ಬಹಳ ಸಂತೋಷವಾಯ್ತು. ಹಾಗಾದ್ರೆ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗಲ. ನಿಮ್ಮನ್ನು ನೋಡಿ ಬಹಳ ಸಂತೋಷ. ಹೇಗೆ ನಿನ್ನ ಕಾರ್ಯಕ್ರಮ ಎಲ್ಲ ಅಡ್ಡಿಲ್ವಾ? ತೊಂದರೆ ಆಗಿ ಹೌದಾ? ಒಳ್ಳೇದಾಯ್ತು. ಹಾಗಿದ್ರೆ ಬಹಳ ಸಂತೋಷ. ಹಾಗಾಗಿ ಮತ್ತೆ ಸಿಗುವ. ನಾನು ಎಷ್ಟು ದಿನದಿಂದ ಒಮ್ಮೆ ಲಂಕೆಗೆ ಬರಬೇಕು, ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಮಾತನಾಡಬೇಕು ಇತ್ಯಾದಿ ಇತ್ಯಾದಿ ಯೋಚನೆ ಮಾಡಿ ಅದು ಏನ್ ಮಾಡಿದ್ರು ಬರ್ಲಿಕ್ಕೆ ಅನುಕೂಲವೇ ಆಗಿಲ್ಲ. ನೀವು ಒಟ್ಟಿಗೆ ಮಾತಾಡಿ ಒಂದೆರಡು ಮಾತಾಡಿ ಹೋಗೋದಿಲ್ಲ. ಅದು ಏನಾಯ್ತು ಅಂದ್ರೆ ಅದು ಏನೋ ನಿನ್ನ ಕಂಡ್ರೆ ಒಂದ್ ರೀತಿ ಕೆಟ್ಟ ಅಭಿಮಾನ ನನಗೆ. ಕೆಟ್ಟ ಅಭಿಮಾನ ಅಂದ್ರೆ ಅದು ಹೇಳ್ತಾರಲ್ಲ, ಅಲ್ಲ ಒಳ್ಳೆ ಅಭಿಮಾನ. ಒಳ್ಳೆದ್ರೆ ಹಾಗಲ್ಲ, ಅಂದ್ರೆ ಹುಚ್ಚ ಅಭಿಮಾನ ಹಾಗೆ ಹಾಗೆ ನಿನ್ನ ಬಗ್ಗೆ. ಯಾಕೆಂದ್ರೆ ನೀನು ಮಾಡಿದ ಕೆಲಸ ಅಂತಂತದ್ದು. ಹೌದಪ್ಪ, ನಿಜವಾಗಿ ಯಾರತ್ರ ಮಾಡ್ಲಿಕ್ಕೆ ಆಗ್ತದೆ? ಇಲ್ಲಮ್ಮ, ಬೇರೆಯವ್ರು ಮಾಡಿದ್ರೆ ಉಳಿಯುವುದೂ ಇಲ್ಲ. ಅಂದ್ರೆ ಬೆಡ್ತಿಂದ ಸತ್ತು ಹೋಗ್ತಾರೆ. ಅಂದ್ರೆ ಬ್ಯಾಡದ ಇದ್ದಿದ್ದೆ ಮಾಡಿ ಆಗಲ್ವಾ? ಮತ್ತೆ ಅಂದ್ರೆ ಈಗ ನೀನು ದೇವತೆಗಳನ್ನು ಬಿಟ್ಟವನಲ್ಲ, ಹಾಗೆ ಉಳಿದವರಾಗ ಬಡದು ಮುಂದೆ ಹಾಕ್ತಿದ್ರು. ಮತ್ತೆ ನಿನ್ನನ್ನು ಹಾಗೆ ಮಾಡಿದ್ರ ಅಷ್ಟು ಗೊತ್ತುಂಟಲ್ಲ. ಹೌದು. ಮತ್ತೆ ನೋಡಿ, ಸತ್ಯ ಹೇಳ್ತೇನೆ, ನಿಮ್ಮ ಅಭಿಮಾನದ ಮೇಲೆ ನನಗೂ ಮೆಚ್ಚುಗೆ ಉಂಟು. ಆದ್ರೆ ಇದನ್ನೆಲ್ಲ ಮಾತಾಡುವುದಕ್ಕೆ ಈ ಹೊತ್ತು ಸರಿಯಾದದ್ದಲ್ಲ. ಮತ್ತೆ ಒಂದ್ ದಿವಸ ನೀವು ಪುರುಸೊತ್ತು ಮಾಡ್ಕೊಂಡು ಅಂಕೆಗೆ ಬನ್ನಿ, ಮತ್ತೆ ಕುಳಿತುಕೊಂಡು ಮಾತಾಡುವುದು. ನಿನ್ನನ್ನು ಇಲ್ಲಿ ನೋಡ್ತೇನೆ ಅನ್ನೋ ಕಲ್ಪನೆ ಇಲ್ಲ. ನೀನಿರ್ಬೇಕಾದದ್ದಲ್ಲಿ ಇಲ್ಲಿ ನೀನು ಕಂಡೆ ಅಂದಾಗ ಆಶ್ಚರ್ಯ ಆಗದೆ ಉಳಿದಿತ್ತ. ಕೆಲವು ಸಾರಿ ಹಾಗೆ ಸ್ವಾಮಿ, ತಿರುಗಾಟದ ಅವಧಿಯಲ್ಲಿ ಸ್ಥಳವನ್ನು ಬದಲಾವಣೆ ಮಾಡಬೇಕಾಗುತ್ತದೆ. ಆದ್ರೂ
ಈಗ ನನಗೆ ಆಶ್ಚರ್ಯ ಆಯ್ತು, ಇಲ್ಲಿಗೆ ಯಾಕೆ ಬಂದೆ ನೀನು? ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಒಂದು ತಿರುಗಾಟ ಹೋದ ಕಾಣಿಸ್ತಾ ಉಂಟು. ಯಾವ ಕಾರ್ಯ ನಿಮಿತ್ತ ಹೋಗಿದ್ದೆ? ಏನೋ ಒಂದು ರೀತಿ ಉತ್ಸಾಹ ಉಂಟು, ಸಂಭ್ರಮ ಉಂಟು, ಸಡಗರ ಉಂಟು. ಎಲ್ಲಿ ಹೋಗಿದ್ಯಾ? ಅದನ್ನೆಲ್ಲ ವಿವರಿಸಿ ಹೇಳುವುದಕ್ಕೆ ಈಗ ಸಮಯ ನಿಂತು ನುಡಿಯುವ ಸಮಯವಿದು ಸಲ್ಲ, ನಿಂತು ನುಡಿಯುವ ಸಮಯವಿದು ಸಲ್ಲ. ಲಂಕೆಗೆ ಹೋಗದೆ ಚಿತ್ತ ಸ್ವಸ್ಥತೆ ಆಗದಿವನೆಲ್ಲ, ಲಂಕೆಗೆ ಹೋಗದೆ ಚಿತ್ತ ಸ್ವಸ್ಥತೆ ಆಗದಿವನೆಲ್ಲ. ಸತ್ಯದಿಂದಲೇ ಕೇಳುವುದಕ್ಕೆ ನಿಮಗೆ ಉತ್ತರವ ಸಂಕ್ಷೇಪ ತಿಳಿಸುವೆ. ಸತ್ಯದಿಂದಲೇ ಕೇಳುವುದಕ್ಕೆ ನಿಮಗೆ ಉತ್ತರವ ಸಂಕ್ಷೇಪ ತಿಳಿಸುವೆ. ಕೃತ್ಯವಾದನು ಕರುಣ ದಿವು ತನ್ನಾತ್ಮಲಿಂಗವ ಹೊರಗಟ್ಟನು. ನಿತ್ತು ನುಡಿಯುವ ಸಮಯವಿದು ಸಲ್ಲೋ, ಸಮಯ ಸಲ್ಲವೋ. ಯಾವ ಕಡೆ ಹೋಗಿದ್ದೆ? ಏನು ಕಾರ್ಯ? ನೀವು ನಿಮ್ಮಂತವರು ಎದುರಾದಾಗ ಹಾ, ಕೇಳುವಂತಹ ಸಹಜವಾದಂತಹ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೀವಿ. ಹೌದು. ಉಭಯ ಕುಶಲೋಪರಿ. ಹಾ, ನಾವು ನಮ್ಮಂತವರು ಸಿಕ್ಕಿದಾಗ ಮಾಡಲೇಬೇಕಾದ ಹಾ, ತಪ್ಪು ಅಂತಲ್ಲ, ಹಾ, ಹೇಳುವುದಕ್ಕೆ ಹಾ. ಸಂಕ್ಷಿಪ್ತವಾಗಿ ಹೇಳುವುದಕ್ಕೂ ನನಗೆ ಇದು ಸಮಯ ಇಲ್ಲ. ಓ, ಯಾಕೆಂದ್ರೆ ಅವಸರದ ಕಾರ್ಯದ ಮೇಲೆ ಹಾ. ತಿರುಗಾಟಕ್ಕೆ ಹೋದವ ನಾನು ಹಾ. ಹಿಂತಿರುಗಿ ಮರಳಿ ಲಂಕೆಯನ್ನ ಸೇರಬೇಕಾದಂತಹ ಅನಿವಾರ್ಯತೆ ನನಗುಂಟು. ಮತ್ತೊಂದು ದಿವಸ ಲಂಕೆ ಮಾತಾಡುವ. ನೀನ್ ಇದಿಷ್ಟು ಹೇಳೋ ಬದಲು ಎಲ್ಲಿ ಹೋಗಿದ್ದೆ, ಎಲ್ಲಿಂದ ಹೊರಟೆ ಹೇಳಿದ್ರೆ ಮುಗಿದೋಗಿತ್ತಪ್ಪ. ಅಲ್ಲ. ಮತ್ತೆ ಇದಿಷ್ಟು ಹೇಳೋ ಬದಲು ಅಂತ ಹೇಳಿದ್ರೆ ಮುಗಿತು. ಯಾಕೆ ಹೇಳುವುದನ್ನು ಬಿಟ್ಟು ಹಾಗಿದ್ರೆ ಮಾತಾಡೋದು ಬಿಡ್ಲಿಲ್ಲ ನೀನು. ಹೌದು, ಅಲ್ಲ ಏನು? ಹಾಗಲ್ವ. ಏನು ನಾನು ನಿನ್ ಜೊತೆ ಮಾತಾಡ್ತಾ ನೀವು ಲಂಕೆಗೆ ಬರ್ತಿದ್ದೆ, ಹ. ಅದು ನೀನು ಆ ಕಡೆ ಹೊರಟವ, ನಾನು ಈ ಕಡೆ ಹೊರಟವ. ಹ. ಹಾಗಾಗಿ ಹೇಳಿದ್ದು ಯಾವ ಕಡೆ ಹೋಗಿದ್ದೆ ಅಂತ. ಅದೇನು ವಿವರವಾಗಿ ಬೇಡ, ಸಂಕ್ಷಿಪ್ತವಾಗಿ ಒಂದು ಎರಡೇ ವಾಕ್ಯದಲ್ಲಿ ನನಗೂ ಗೊತ್ತಿಲ್ಲ, ನನಗೂ ಹೋಗ್ಬೇಕು. ಹೌದಾ? ಹ. ಇದು ನಾನು ಕೈಲಾಸಕ್ಕೆ ಹೋಗಿದ್ದೆ. ಕೈಲಾಸಕ್ಕೆ ಹೌದು. ಬದುಕಿದ್ದಾಗಲೇ ಮಾತಿಗೆ ಹೇಳಿದೆ ಅಂದ್ರೆ ಕೈಲಾಸ ಈಗ ಅಲ್ಲ, ಭೂಲೋಕಗಳಲ್ಲಿ ಹಾಗೆ ಕೇಳಿದ್ರೆ ಸತ್ತ ಮೇಲೆ ಕೈಲಾಸವಾಸಿ ಆದ ಅಂತ ಹೇಳ್ತಾರೆ. ನೀನಾಗಲ್ಲ ಬದುಕಿದ್ದಾಗ ಹೋದ ಯೋಗ್ಯತೆ ಅದಲ್ಲ ದೊಡ್ಡದು. ಸ್ವಾಮಿ, ಹಾ. ಕೈಲಾಸಕ್ಕೆ ಹೋದವ ಹೇಳುವುದು ಬೇರೆ. ನೀನು ಹೋಗಿ ಕೈಲಾಸಕ್ಕೆ ಹೋಗಿ ಬರ್ತಾ ಇದ್ದೇನೆ. ಎಲ್ಲರಿಂದ ಆಗುದಿಲ್ವ? ಮತ್ತೆ ಹಾ. ಹಾ, ಹಾ. ಕೈಲಾಸಕ್ಕೆ ಹೋದೆ. ಹೋದೆ ಕೊನೆಗೆ ಪರಮೇಶ್ವರನನ್ನ ಕಂಡೆ. ಮಾತಾಡಿದ್ಯಾ? ಒಂದ್ ನಾಲ್ಕು ಮಾತಾಡಿ ಹಿಂತಿರುಗಿ ಬಂದೆ. ಕ್ಷಮೋಗಿದ್ದಾನಲ್ಲ. ಅದೇನ್ ತೊಂದ್ರೆ ಇಲ್ಲ. ಮಾತಾಡಿ ಬಂದದ್ದು ಹೌದು. ಹಾ. ಅನಿವಾರ್ಯವಾಗಿ ಹೋಗ್ಬೇಕು. ಸಿಗ್ತೇನೆ. ಇದ್ಯಾರ ಇದು? ಯಾರು ಸ್ವಾಮಿ? ಯಾರ ಹಿಂಸನ್ ಕರ್ಕೊಂಡ್ ಬಂದ ಕಾಣಿಸ್ತದೆ. ಅಲ್ಲ, ನಿನಗದು ಹೊಸ್ತಲ್ಲ. ಹೋದವನ್ನ ಕರ್ಕೊಂಡು ಬರ್ತೀಯ ಅಂತ ಗೊತ್ತಿಲ್ಲ ನಮ್ಗೆ. ಅದು ಇವತ್ತೊಂದು ಸಿಕ್ತಾ? ಅದು ನಾನು ಕೆಲವರು ನಿಮಗೆ ಎಂತ ಹೇಳಿ ಸಾಗಿದ್ದಾರೆ. ಕೆಲವರು ಯೋಗವ, ಅದು ಯೋಗವೇ ಹಾಗೆ. ಹೋದೋದ್ರು ಒಂದು ಸಿಗ್ತದೆ, ಕೆಲವರಿಗೆ ಸಿಗ್ತದೆ. ಅಲ್ಲ, ತೊಂದ್ರೆ ಇಲ್ಲ. ನಮಗೆ ಬೇಕು ಅಂತ ಅಲ್ಲ, ಬೇಕು ಅಂತಲ್ಲ. ನೀವು ಇಷ್ಟೆಲ್ಲ ತಿರುಗಾಟ ಮಾಡಿದ್ರು ನಿಮ್ಗೆ ಒಂದೂ ಸಿಗ್ಲಿಲ್ಲಲ್ಲ. ಬೇಡವ ನಮ್ಮ ಬ್ರಹ್ಮಚಾರಿಗಳದು. ಹೌದಪ್ಪ, ನಮಗೂ ಈ ಕೆಲವು ಸರಿ ಬೇಕು ಅಂತ ಇರ್ತದೆ, ಕೆಲವು ಸರಿ ಬೇಡ ಅಂತ ಇರ್ತದೆ. ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಬೇಡದೆ ಗಂಟು ಬಿತ್ತ ಕೆಲವು ಸರಿ ಆಗುವಾಗ ನಿನ್ನ ಮನ್ಸಿದ್ರು ಅವ್ರಿಗೆ ಮನ್ಸಿದ್ರು. ಇದು ಬೇಕು ಅಂತಲೇ ಬಂದದ್ದು, ಹೌದು. ಪಡೆದುಕೊಂಡು ಬಂದದ್ದು. ಯಾರು ಯಾವ ಜಾತಿಯ? ಆಗಲ್ವ ರಾಕ್ಷಸರು, ಬ್ರಾಹ್ಮಣರು, ಕೆಂಪುರುಷರು ಹೀಗೆಲ್ಲ. ಅದಲ್ಲ ಬ್ರಾಹ್ಮಣರೇ. ಇದು ಯಾವ ಜಾತಿ? ಇದು ಕೇಳಿದೆ. ಜಾತಿ ಅಂತ ನಿನ್ನ ಸಂಗ್ರಹದಲ್ಲಿ ಎಲ್ಲ ಬೇರೆ ಬೇರೆ ಜಾತಿ ಉಂಟು ಕೇಳಿದ್ವಿ. ಹೌದಪ್ಪ, ಅನುಮಾನ ಇಲ್ಲ. ಆದ್ರೆ ಇದು ಜಾತಿ ಅಂದ್ರೆ ಹಾಗಲ್ಲ, ವಿಶೇಷ ಉಂಟು. ಯಾರು ಅಲ್ಲ, ಪರಮೇಶ್ವರನ ಮಡದಿಯಾದಂತಹ ಶಿವೆ ಪಾರ್ವತಿ ದೇವಿ. ನಿನ್ನ ತಲೆ ಸರಿ ಉಂಟ ನಿನ್ಗೆ? ಯಾಕೆ? ಮತ್ತೆ ತಲೆ ಉಂಟು, ಬುದ್ಧಿ ಬೇಡ ನಿನ್ಗೆ? ಏನಾಯ್ತು? ಯಾವ ಜಾತಿ ಅವನ ನೀನು? ಅಂದ್ರೆ ಪಾರ್ವತಿ ದೇವಿ ಎದುರಿಗಿದ್ದಾಳೆ, ಹಾಗೆ ಒಂದು ಮಾತು ಹೇಳುವುದಾಗ ನೀನು ಅವಳಿಗೆ ಕೈ ಮುಗಿದೆ ನಾನು ಇತ್ತರೆ ಎಂತ ಅಪಚಾರ ನಿಂದ. ಎಂತ ನಿಮ್ಮಂತವ್ರು ಪುಣ್ಯದ ನಮ್ಮ ಎಲ್ಲ ನಮ್ಮ ಹೆಸರು ಮಾಡಿ ಅಲ್ಲ, ಸುಮ್ಮನಿಲ್ಲ. ಪಾರ್ವತಿ ದೇವಿ. ಪಾರ್ವತಿ ದೇವಿ ನಾವು ನೋಡ್ತಾರೆ. ಹಾ, ನಮಸ್ಕಾರ ಮಾಡಿ. ಬೇಗ ಬೇಗ, ನನಗೆ ಹೋಗ್ಬೇಕು ಮತ್ತೆ. ಆಯ್ತಾ, ನಾನು ಬಂದೆ. ಒಂದು ನಮಸ್ಕಾರ ಕೆಟ್ಟೋಗ್ಬೇಕಾ? ಬೇಗ. ನಾವು ದೀರ್ಘದಂಡ ನಮಸ್ಕಾರ ಬೇರೆ ಅಲ್ಲ. ಅಯ್ಯೋ, ಸುಮ್ಮನೆ ಕೈ ಮುಗಿದು ಅಯ್ಯೋ, ಯಾವ್ದಾರು ಒಂದು ಮಾಡಿ ಬೇಗ ಹೋಗಿ. ಆಯ್ತು, ಆಗ್ಲಿಲ್ವಾ? ಇದು ಇವಳು ಯಾರಂದೆ? ಪಾರ್ವತಿ ಶಿವೆ, ಪರಮೇಶ್ವರನ ಹೆಂಡತಿ ಪಾರ್ವತಿ ದೇವಿ. ಅವಳೇ.
ಓಯ್ ಯಾರಾದ್ರೆ ಓಯ್ ಅಲ್ಲ ನಿಮಗೆ ಸರಿ ಇಲ್ಲದೆ ಎಷ್ಟು ದಿವಸ ಆಯ್ತು? ಅದು ಸರಿ ಇಲ್ಲದವ್ರಿಗೆ ಎಲ್ಲರೂ ಹಾಗೆ ಕಳಿಸ್ತಾರೆ. ಎಂತ ಹೇಳುವುದು ಮತ್ತೆ ನೀವು? ಅಡಿಯ ಹೊಟ್ಟೆ ಆರಂಭ ಯಾಕೆ? ನಿಗೇಡಿ ಪಾರ್ವತಿ ದೇವಿ ಶಿವೆ ನಾನು ನೀನಲ್ಲ, ನಿನ್ನ ಅಪ್ಪ ಹುಟ್ಟುವ ಮುಂಚೆ ಇದ್ದವನ. ಅದು ಗೊತ್ತುಂಟಾ? ನಾನು ಪಾರ್ವತಿ ದೇವಿ ಇವತ್ತು ನೋಡಿದ್ದಲ್ಲ, ಹೌದಪ್ಪ. ಯಾವುದೋ ಕಾಲದಿಂದ ನೋಡ್ತಾ ಇದ್ದೇನೆ. ಸರಿ. ಎಷ್ಟು ಬಾರಿ ಹೋಗಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ, ಎಷ್ಟೊತ್ತು ನಿಂತು ಮಾತಾಡಿ ಬಂದಿದ್ದೇನೆ. ಹೋಗಿ ಹೋಗಿ ನನ್ನಲ್ಲಿ ಅವಳು ಪಾರ್ವತಿ. ಅಲ್ಲ ಸ್ವಾಮಿ, ನಿಮ್ಗೆ ಏನಾಯ್ತು? ಅಯ್ಯೋ ದೇವರೇ. ನೋಡಿ, ಅಲ್ಲ ನೇರವಾಗಿ ಹೇಳ್ತೇನೆ, ಒಂದು ಮೊದಲೇ ನನಗೆ ಸಮಯ ಇಲ್ಲ, ಆದಷ್ಟು ಬೇಗ ಹೋಗ್ಬೇಕು. ಎರಡನೇ, ನೀವು ಇದೇ ರೀತಿ ನೆಗಾಡೇ ಸಮಯ ತೆಗೆದ್ರೆ ಮತ್ತೆ ಸಿಟ್ಟು ಬರ್ತದ. ಇಲ್ವಾ, ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ನನಗೆ ಏನು ಮತ್ತೆಂತದ್ದಲ್ಲ, ಅದಕ್ಕೆ ಕರ್ಕೊಂಡು ಬರೋ ಪಾರ್ವತಿ ದೇವಿ. ನೀನು ಬುದ್ಧಿ ಸರಿ ಉಂಟಾ? ಯಾಕೆ? ಈ ರೂಪ ಅಲ್ಲ, ಒಂದು ವಿಶೇಷ, ಪಾರ್ವತಿ ಅಂತ ಹೇಳ್ಬೇಡ. ಹಾಗಂತ ಅವಳ ಹೆಸರು ಪಾರ್ವತಿ ಅಂತ ಆದ್ರೆ ನನ್ನ ಆಕ್ಷೇಪ ಇಲ್ಲ. ಅವಳ ಹೆಸರು ಪಾರ್ವತಿ ಆಗಿರ್ಬೋದು, ಏನೋ ಶಿವನ ಹೆಂಡತಿ ಪಾರ್ವತಿ ಆಗಿರ್ಬೇಕು ಅಂತಿಲ್ಲ. ನಮ್ಮ ಮನೆ ಕೆಲಸ ಬರೋವಳು ಪಾರ್ವತಿ ಇದ್ದಾರೆ. ಮಾತಿಗೆ ಈಗ ಪಾರ್ವತಿ ದೇವಿ ಹೇಗಿದ್ದಾಳೆ? ಲೋಕಮೋಹಕವಾದ ರೂಪ, ಲೋಕೋತ್ತರ ಸುಂದರಿ. ಇವಳು ನೋಡಿದ್ದೀಯಾ? ಅದು ನೋಡ್ಕೊಂಡೇ ಕರ್ಕೊಂಡು ಬಂದದ್ನ. ನೀವ್ ನೋಡಿದ್ಯಾರನ್ನೋ ಕರ್ಕೊಂಡು ಬಂದಿದ್ಯಾರನ್ನೋ ಅಂದ್ರೆ ಆದ್ರೆ ಅವಳ ರೂಪ ನೋಡ, ಬಿಟ್ಟ ಬಂಡೆ, ಭೀಕರಾಕೃತಿ, ಕೆಂಗಣ್ಣು, ಕೋರೆದಾಡೆ. ಅಲ್ಲ, ಒಂದು ದೃಷ್ಟಿಯಿಂದ ಸರಿ, ನೀವು ತಂದ ತಪ್ಪಲ್ಲ. ನಿಮ್ಮೂರಿನಲ್ಲಿ ಇದ್ದವರೆಲ್ಲ ಹೆಚ್ಚು ಕಡಿಮೆ ಇಂಥವ್ರೆ ಹೆಚ್ಚು. ಸ್ವಾಮಿ, ಅದ್ರೊಟ್ಟಿಗೆ ಒಂದು ಇರ್ಲಿ ತಂದ್ಯಾ? ನೋಡಿ, ನಿಸ್ವಾರ್ಥ ಗುಣದವರು ನೀವು ಎನ್ನುವ ಹಾಗೆ ಭಾವಿಸಿದ್ದೇನ. ನೀವೇ ಹೇಳಿದ ಹಾಗೆ ಪಾರ್ವತಿ ದೇವಿ ಲೋಕೋತ್ತರವಾದಂತಹ ಸುಂದರಿ. ಹೌದಪ್ಪ, ನಾನು ನೋಡಿಯೇ ಅವಳನ್ನ ಕರೆತಂದದ್ದು. ನೋಡಿ, ನೀವು ವಿನೋದಕ್ಕಾಗಿ ನನ್ನನ್ನು ಅಣಕಿಸುವುದಕ್ಕಾಗಿ ಹೀಗೆಲ್ಲ ಹೇಳುತ್ತಾರೆ. ವಿನೋದ ಅಲ್ಲ ಪುಣ್ಯಾತ್ಮ. ಪಾರ್ವತಿ ದೇವಿ ನಿನ್ನೊಟ್ಟಿಗೆ ಯಾಕೆ ಯಾಕೆ? ಕಾರಣ ಉಂಟು. ಕರ್ಕೊಂಡು ಬಂದಿದ್ದೇನೆ, ಶಿವನಲ್ಲಿ ಕೇಳಿಯೇ ತಂದದ್ದು ನಾನು. ಈಶ್ವರ ಮನೇಲಿ ಆಗಿತ್ತ? ಮನೇಲಿ ಇದ್ದಾಗ ಹೊತ್ಕೊಂಡು ಬಂದಿ? ಪ್ರತ್ಯಕ್ಷ ಪರಮೇಶ್ವರನೇ ನನ್ನೊಟ್ಟಿಗೆ ಕಳುವಿ ಕೊಟ್ಟಿದ್ದಾನೆ. ತಾನು ಹೇಳ್ತೀಯಲ್ಲ? ಹೌದು. ಇದನ್ನ ಯಾರು ನಂಬಿ ಯಾರು? ನಂಬಬೇಕು. ಏನ್ ನಂಬಬೇಕು? ಲೋಕದಲ್ಲಿ ಯಾರಾದ್ರೂ ಮದುವೆ ಆಗುವುದು ಹೆಂಡತಿಯನ್ನು ಮತ್ತೊಬ್ಬರಿಗೆ ಕೊಡ್ಲಿಕ್ಕಾಗಿ ಅಲ್ಲ, ಅದಲ್ಲ, ಅವ್ರಿಗೆ ಬೇಕು ಅಂತ. ನೀವು ಪರಮೇಶ್ವರನ್ ಕೇಳಿದೆ, ಕೊಟ್ಟು ಕಳಿಸಿದ ಅಂತ ವಸ್ತುವ? ಸ್ವಾಮಿ, ಎಲ್ಲಿ ತಲೆ ಕೆಟ್ಟ. ಉಳಿದವರ ಹಾಗೆ ಪರಮೇಶ್ವರ ಅಲ್ವೇ ಅಲ್ಲ. ಭಕ್ತರಿಗೆ ಕೇಳಿದ್ದನ್ನು ಕೊಡುವಂತ ದೇವರ ದೇವಾತ. ಹೌದು. ಅವನ ಹೆಂಡತಿಯನ್ನು ಕೇಳಿದ್ದೇನೆ, ಕೊಟ್ಟಿದ್ದಾನೆ. ಸುಮ್ಮನೀರ. ಯಾಕೆ? ಕೇಳಿರಬಹುದು ನೀನು, ಆದರೆ ಕೊಡುವಲ್ಲಿ ವಿಚಾರ ಮಾಡ್ತಾರೆ. ಕೊಡಬಹುದಾದದ್ದು ಯಾವುದು, ಕೊಡಬಾರದ್ದು ಯಾವುದು. ದೇವರೇ ಆಗಿರ್ಲಿ, ಅವರಿಗೊಂದು ನೀತಿ ನಿಯಮ, ಒಂದು ಪದ್ಧತಿ, ಒಂದು ಕ್ರಮ ಅಂತ ಉಂಟು. ಯಾವ ಕೇಳಿದ ತಕ್ಷಣ ಕೊಟ್ಟು ಬಿಟ್ಟಾನೆ? ಅಲ್ಲ, ಕೊಟ್ಟಿದ್ದಾನೆ, ಅದಕ್ಕಾಗಿ ನೀನ್ ಕೇಳಿದೆ, ಅವ್ರು ತೆಗೆದು ಯಾವುದೋ ಒಂದು ಕೊಟ್ಟ. ಅವರಲ್ಲಿ ಹರಗಣಗಳು ಸಾಕಷ್ಟಿದ್ದಾವೆ. ಕೈ ಸರಿ ಇದ್ರೆ ಕಾಲ್ ಸರಿ ಇಲ್ಲ, ಕಾಲ್ ಸರಿ ಇದ್ರೆ ಕಣ್ಣು ಸರಿ ಇಲ್ಲ, ಅಂತದ್ದು ಕೆಲವುಂಟು. ಅಂತದಕ್ಕೆ ಹರಗಣ ಅಂತ ಹೇಳುದು. ಹರನಗಣ. ಆ ಹರಣಗಣದಲ್ಲಿ ಯಾವುದೋ ಒಂದು ತೆಗೆದುಕೊಂಡ ನೀನ್ ಹಿಡ್ಕೊಂಡು ಬಂದ. ಆದ್ರೆ ನಿಮ್ಮ ಮಾತನ್ನ ಸಂಪೂರ್ಣವಾಗಿ ವಿರೋಧಿಸುವಂತೆಯೂ ಇಲ್ಲ. ನೀವೊಂದು ಕೆಲಸ ಮಾಡು, ನೀವು ಕರ್ಕೊಂಡು ಹೋಗು, ನನ್ನ ಆಕ್ಷೇಪ ಇಲ್ಲ. ಅದನ್ನ ಊರಿಗೆ ಹೋದಂತ ಪಾರ್ವತಿ ದೇವಿ ಅಂತ ಮಾತ್ರ ಹೇಳ್ಬೇಡ. ಅವನಿಗೆಲ್ಲರೂ ನಿನಗೆ ತಲೆ ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದಾಯ್ತಲ್ಲ? ಒಂದು ಸಿಕ್ತು ದಾರಿಯಲ್ಲಿ ಹಿಡ್ಕೊಂಡು ಬಂದು ಹೇಳ. ಕಾರಣ ಉಂಟು, ವಿರೋಧಿಸುವಂತಿಲ್ಲ ನಿಮ್ಮ ಮಾತನ್ನ. ಯಾಕೆ? ಯಾಕೆ? ಕಾರಣ ಉಂಟು ಸ್ವಾಮಿ. ಹೊರಡುವಾಗ, ಕೊಟ್ಟು ಕಳಿಸುವಾಗ ಒಂದು ಜಾಗ್ರತೆಯ ಮಾತನ್ನ ಪರಮೇಶ್ವರ ನನ್ನಲ್ಲಿ ಹೇಳ್ದ. ಏನಂತ? ಲಂಕೆಗೆ ಹೋಗಬೇಕು ನೀನು, ಹೋಗುವಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬೇಡ. ಅಲ್ಲೇ ಉಂಟು, ಅಲ್ಲೇ ಉಂಟು. ಅಂದ್ರೆ ಎಷ್ಟೊಳಗೆ ತಿರುಗಿ ನೋಡಿದ್ರೆ ಏನು ಅಂತ ಗೊತ್ತಾಗಿ ಹೋಗ್ತದೆ. ಹೌದಾ? ಹೌದು. ಅದ್ರಲ್ಲೇ ಬಿಟ್ಟು ಹೋಗಿ ಬಿಡ್ತೀಯ. ಲಂಕೆಗೆ ಹೋದ ನಂತರ ತಿರುಗಿ ನೋಡಿದೆ, ಆವಾಗ ಅದು ಎಷ್ಟು ವಿಕಾರ ಅಂತ ಗೊತ್ತಾಗ್ತದೆ. ಎಲ್ಲ ಇದ್ದದ್ದೆಲ್ಲ ಅಂತದೆ, ಇದೊಂದಿರ್ಲಿ ಅಂತ ಬಿಟ್ಕೊಳ್ತೀಯ. ಹಾಗಾಗಿ ಆಗ ಕೊಟ್ಕೊಳ್ತಿದ್ದು ಮೋಸ ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ. ತಪ್ಪಿ ಬಿದ್ದೆ ನೀನು. ಭಕ್ತರನ್ನ ಪಾಲಿಸುವಂತ ದೇವನೇ ಹೀಗೆ ಮೋಸ ಮಾಡಿದ್ರೆ ಭಕ್ತರ ಗತಿ ಏನು ಅಂತ ಬೇಡವಾ? ಅದು ಕೊನೆ ಮಾತಾಡುವ. ಈಗ ನನಗೆ ಸಮಯವೂ ಇಲ್ಲ. ನನಗೂ ಗೊತ್ತಿಲ್ಲ. ನಿಂತ್ಕೊಂಡಲ್ಲ, ನಿಂತ್ಕೊಂಡು ಮಾತಾಡ್ಲಿಕ್ಕೂ ಪುರ್ಸೊತ್ತಿಲ್ಲ. ನನಗೂ ಇವತ್ತು ಗೊತ್ತಿಲ್ಲ. ಮತ್ತೆ ಹೋಗ್ಬೇಕಲ್ಲ ಎಂತದೇ ಇದ್ರು ಮತ್ತೆ ನೀನು ಊರ್ದವ್ರ ಮುಂದೆ ನಗೆಗೇಡ ಹಾಕಬಾರ್ದು. ಅದಕ್ಕೆ ಬದುಕಾಗಿ ಹೇಳ್ತಾ ಇದ್ದೇನೆ, ನೀನು ಕರ್ಕೊಂಡು ಹೋಗೋ ಬೇಸರ ಇಲ್ಲ. ಆದ್ರೆ ಶಿವೆ ಅಂತ ಮಾತ್ರ ಹೇಳ್ಬೇಡ.
ಹೌದಾ? ಅದಲ್ಲ, ಇಲ್ಲೇ ಜಾಗ್ರತೆ ಮಾಡು. ಹೌದಾ? ತಿರುಗಿ ನೋಡು, ನೋಡಿ ಸರಿಯಾಗಿ ನೋಡ್ಕೊಂಡು ಇಲ್ಲೇ ಬಿಟ್ಟಕ್ಕೆ ಹೋದ್ರು ಇಲ್ಲೆಲ್ಲಾದ್ರೂ ತಿರುಗಾಡ್ಕೊಂಡಿದ್ವಿ. ಅಲ್ಲಿ ಇವರು ಮಾತನ್ನ ಪೂರ್ಣ ನಂಬುವ ಹಾಗಿಲ್ಲ. ಹೇಳುದು ನೋಡಿದ್ರು ಅನುಮಾನ ಬರ್ತಾ ಉಂಟು. ಇದ್ರೆ ಅವ ತಿರುಗಿ ನೋಡ್ಬೇಡ ಅಂತ ಯಾಕೆ ವಿಷಯ? ಹೌದು, ಯಾವ್ದಕ್ಕಾರು ಒಂದ್ಸರಿ ತಿರುಗಿ ನೋಡುದು ಮೋಸ ಮಾಡ್ಬಾರ್ದಿತ್ತು. ದೇವ್ರೇ ಮೋಸ ಮಾಡಿದ್ರೆ ಇನ್ನೇನ್ ಮಾಡ್ತೀವಿ? ನೋಡು. ಅಲ್ಲೇ ಬರ್ದಿತ್ತು, ಮೋಸ ಮಾಡ್ಬಾರ್ದಿತ್ತು. ಪರಮೇಶ್ವರ, ಈ ರೀತಿ ಮೋಸ ಮಾಡಿಬಿಟ್ನಲ್ಲ. ಲೋಕೋತ್ತರವಾದಂತಹ ಸೌಂದರ್ಯವತಿಯಾಗಿದ್ದಂತಹ ಶಿವೆ ಈ ರೀತಿ ಘೋರ ರೂಪಿಯಾಗಿ ರಕ್ಕಸಿಯಾಗಿ ಕಾಣ್ತಾ ಇದ್ದಾಳೆ. ಮೋಸ ಮಾಡಿಬಿಟ್ಟ. ಏನೇ ಇದ್ರೂ ಬಂದಿರುವಂತಹ ಅವಳನ್ನು ಪುನಃ ಕೈಲಾಸಕ್ಕೆ ಸೇರಿಸಿ ಹಿಂತಿರುಗಿ ಬಂದದ್ದಾಯಿತು. ಪುನಕ್ಕೆ ಯಾರಿಗೂ ಗೊತ್ತಾಗಲಿ. ಆಗ್ಲಪ್ಪ ಸ್ವಾಮಿ, ಅಂತೂ ಅವಳನ್ನೊಂದು ರಕ್ಷಣೆ ಮಾಡಿದಾಗಾಯ್ತು. ಎಂತಂದೆ ನಾನು, ಅಲ್ಲ ಅವಳನ್ನ ನಿನ್ನ ರಕ್ಷಣೆ ಮಾಡಿದಾಗಾಯ್ತು. ನಿಜವಾಗಿ ಹೌದು. ಸಕಾಲಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ್ದೀರಾ. ನಾನು ಹೇಳಿದ್ದು ಹೌದಾ ಸ್ವಾಮಿ? ಹೇಗಿತ್ತ? ಅನುಮಾನವೇ ಇಲ್ಲ. ನಿಮ್ಮ ಊರ್ನವನು ಇಂಥದ್ದಿಲ್ಲ. ಅಯ್ಯೋ ಇಲ್ಲಪ್ಪ, ಆ ಜಾತಿ ರೂಪ ದೇವರೇ ಯಾರಿಗೂ ಬೇಡ. ಸರ್ವೊಂದು ಮತ್ತೆ ಸಾಯೋಲವರು ಒದ್ದೆ ನೋಡ್ತಾ ಇರ್ಬೇಕಿತ್ತಲ್ಲ. ನಿಮ್ಮ ಈ ಕೆಲಸಕ್ಕಾಗಿ ಹಾ. ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳು. ಸಾಕ್ಷಿ ಹೇಳ್ತೇನೆ. ಆಯ್ತು. ಆಗಿಲ್ಲ ಬಾ, ಆಗಿಲ್ಲ ಬರ. ಅದೆಂತದ್ದು? ಹ? ಎಂತದ್ದು? ಯಾವುದು ಇದು ಇದು? ಆತ್ಮಲಿಂಗ ಯಾರದ್ದು? ಪರಮೇಶ್ವರ. ಯಾರು ಕೊಟ್ಟರು? ಯಾರು ಇದು? ಪರಮೇಶ್ವರ. ಊರಲ್ಲಿ? ಹೌದಪ್ಪ. ಓ ನಾ ಅದನ್ನು ನೋಡ್ಲೇ ಇಲ್ಲ, ಗ್ರಹಿಸ್ಲೇ ಇಲ್ಲ. ಸ್ವಾಮಿ, ಬಂದಾಗಿನಿಂದ ನನ್ನ ಹಿಂದ್ಗಡೆಯಲ್ಲಿ ಏನು ಉಂಟು ಅಂತಲೇ ನೋಡ್ತಾ ಇದ್ರಿ ನೀವು. ಬಿಟ್ರೆ ನಾನು ಮುಂದ್ಗಡೆ ನೋಡ್ಲೇ ಇಲ್ಲ. ಮೊದಲು ಲಕ್ಷ ಆ ಕಡೆ ಹೋಯ್ತು. ಆ ಕಡೆ ಹೋಯ್ತು. ಹೌದೌದು. ಸ್ವಾಮಿ, ಹ, ವಿಷಯ ಇಷ್ಟೇ, ಹ, ನೇರವಾಗಿ ಹೇಳಿಬಿಡ್ತೇನೆ. ಹ, ಸುತ್ತು ಬಳಸುವುದು ಬೇಡ, ಹ, ಸಂಕ್ಷಿಪ್ತವಾಗಿ. ಸ್ವಾಮಿ, ನನ್ನ ತಾಯಿ ಹ, ಕೈಕಸಾದೇವಿ ಹ. ಪರಮೇಶ್ವರನನ್ನು ಪೂಜಿಸಬೇಕು ಎನ್ನುವ ಕಾರಣಕ್ಕಾಗಿ ಮರಳಿನ ಲಿಂಗವನ್ನು ಮಾಡಿ ಪೂಜಿಸುತ್ತಿರುವಂತಹ ಸಂದರ್ಭದಲ್ಲಿ ಮರಳಿನ ಕೊಚ್ಚಿಕೊಂಡು ಹೋಯಿತು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಹಲವು ಬಾರಿ ಪ್ರಯತ್ನಿಸಿದರೂ ಪೂಜಿಸುವುದಕ್ಕಾಗಲಿಲ್ಲ ಎನ್ನುವುದಕ್ಕಾಗಿ ನತಮಸ್ತಕರಾಗಿ ಕುಳಿತಿರುವಂತಹ ಆಕೆಗೆ ಸಾಂತ್ವನವನ್ನ ಹೇಳಿ ಪ್ರತ್ಯಕ್ಷ ಪರಮೇಶ್ವರನ ಆತ್ಮಲಿಂಗವನ್ನ ತರ್ತೇನೆ ಎನ್ನುವ ಸಲುವಾಗಿ ತಾಯಿಗೆ ಮಾತನ್ನ ಕೊಟ್ಟು ನೇರವಾಗಿ ಕೈಲಾಸವನ್ನು ಹೋದವ ನೀನು. ಅವನನ್ನ ಮರೆಸಿಕೊಂಡೆ. ತನ್ಮೂಲಕವಾಗಿ ಪ್ರಸನ್ನೀಭೂತನಾದಂತಹ ಪರಮೇಶ್ವರ ನನಗೆ ಆತ್ಮಲಿಂಗವ. ಇದು ಆತ್ಮಲಿಂಗ. ಹೌದು. ತಲೆ ಸರಿ ಉಂಟ ನಿನ್ಗೆ? ಯಾವ ಜಾತಿಯವನ ನೀನು? ಆತ್ಮಲಿಂಗ ಅಂತ ಒಂದು ನಮಸ್ಕಾರ ಮಾಡ್ಬೇಕಿತ್ತು. ಹೇಳಿಲ್ಲ ನೀನು. ಬೇಡ ಸ್ವಾಮಿ, ಕೇಳಾಗಿ. ನಾ ಹೇಳ್ತೇನೆ. ನೀವು ಒಂದು ನಮಸ್ಕಾರ ಮಾಡಿ ಹೋಯ್ತೀಗ. ಈಗ ಈಗ ಇದಕ್ಕೊಂದು ನಮಸ್ಕಾರ ಮಾಡಿ ಮತ್ತೆ ಇದು ಒಳ್ಳೆ. ನೀವು ಯಾವ ಕಾರಣಕ್ಕೂ ನೀವು ನೋಡಿ ನಮಸ್ಕಾರ ಮಾಡುದು ಇಟ್ಕೊಟ್ಟಿಲ್ಲ. ಲಂಕೆಗೆ ಬಂದ್ ಮಾಡ್ಬೇಕು. ಇಲ್ಲ, ನಾವು ಒಂದು ನಮಸ್ಕಾರ ಮಾಡಿದ್ದಕ್ಕೆ ನಿನಗೆ ಅನುಕೂಲ ಆಗ್ಲಿಲ್ವಾ? ಅದು ಅನುಕೂಲ ಅಲ್ಲ. ಇದು ಹಾಗೆ. ಈಗ ಒಂದಲ್ಲ, 21 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಬೇಡ. ಮಾಡ್ತಾರೆ. ಅಲ್ಲ, ನೀವು ನಮಸ್ಕಾರ ಮಾಡದಿದ್ರು ಒಟ್ಟಿಲ್ಲ, ದೂರದಿಂದ ನಮಸ್ಕಾರ ಮಾಡಿ. ನಂಗೆ ಅಷ್ಟೆಲ್ಲ ನೀವು 21 ಸಾರಿ ತಿರುಗುವಷ್ಟೆಲ್ಲ ಸಮಯ ಇಲ್ಲ ನಮ್ಗೆ ಸ್ವಾಮಿ. ನನಗೆ ಹೋಗ್ಬೇಕು, ಲಂಕೆಗೆ ಹೋಗ್ಬೇಕು. ಒಂದು 10-15 ಆಗುದೇ ಇಲ್ಲ. ಒಂದು 10 ಅವಸರವಾಗಿ ಒಂದು ಬೇಕಾದ್ರೆ ದೂರ ನಿಂತ್ಕೊಂಡು ಮಾಡಿ. ಮೂರು. ಆಗುದೇ ಇಲ್ಲ. ಬೇಡ. ಇಲ್ಲೇ ನಮಸ್ಕಾರ ಮಾಡ್ತಾರೆ. ಸರಿ ಇಟ್ಕೊ. ಹರ ಶಂಭೋ ಮಹಾದೇವ. ಒಂದು ಶ್ಲೋಕ ಹೇಳ. ಆಯ್ತಾ? ಅಲ್ಲ, ಒಂದು ಮಂತ್ರ ಹೇಳಿ ನಮಸ್ಕಾರ ಮಾಡ್ಲಾ? ಈ ಸಂದರ್ಭದಲ್ಲಿ ಆ ಮಂತ್ರ ಎಲ್ಲ ಬೇಕಾ? ಯಾರಿಗೂ ಹೇಳಿಲ್ಲ, ಹೋಗ್ಬೇಕು ಬೇಗ. ಹಾಗಿದ್ರೆ ಬೇಗ. ಆಯ್ತು. ನಿನ್ನಲ್ಲಿ ಒಂದು ವಿಚಾರ, ಈ ಮತ್ತೊಂದು ವಿಚಾರ ಕೇಳಲೇಬೇಕಾಯ್ತು. ಅವಳನ್ನ ತಿರುಗಿ ನೋಡಬೇಡ ಅಂತ ಹೇಳಿದ್ದ. ಹೌದು. ಬಿಡ, ಅದು ವಿಷಯ ಅಲ್ಲ. ಈ ಆತ್ಮಲಿಂಗ ಕೊಡುವಾಗ ಅದ್ರ ಬಗ್ಗೆ ಸರಿಯಾಗಿ ಸೂಕ್ಷ್ಮವಾಗಿ ಹೇಳಿದ್ದಾನ? ಹೌದು, ಏನ್ ಹೇಳಿದ್ದಾನೆ? ಹೇಳಿದ್ದಾನೆ. ಏನು? 2 ವತ್ಸರ ಪೂಜಿಸಿದ್ರೆ ನೀನೇ ಹರನಾಗ್ತೀಯೇ, ಅದು ಸರಿ ಉಂಟು. ಲಂಕೆ ಕೈಲಾಸವಾದ ಅದು ಸರಿ ಉಂಟು ಅಲ್ವಾ? ಹಾ. ಇಷ್ಟೇ ಹೇಳಿದ್ದಾನೆ. ಮತ್ತೆ ಉಳಿದ ಕತೆ?
ಉಳಿದದ್ ಮತ್ತೆಂತದ್ದು ಇಲ್ಲ ಇಷ್ಟೇ. ಇಲ್ಲೂ ಮೋಸ ಮಾಡ್ದ. ಅಂದ್ರೆ ಇಲ್ಲಿಯೂ ಮೋಸ ಮಾಡಿಬಿಟ್ಟ ನಿನ್ಗ. ಅಂದ್ರೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಅದ್ರ ಮೂಲವನ್ನು ಹೇಳಲೇ ಇಲ್ಲ. ಇದು ಆ ಮೂಲ ತಿಳಿದೆ ನೀನು ಪೂಜೆ ಮಾಡಿದ್ರೆ ಫಲಪ್ರಾಪ್ತಿ ಇಲ್ಲ. ಇದಕ್ಕೆ ಮೂಲ ಬೇರೆ ಉಂಟು. ಬೇರೆ ಉಂಟಾ? ಈ ದೇವ್ರೆ ಇದು ಸಣ್ಣದಕ್ಕೆ. ಹೌದಾ ಸ್ವಾಮಿ ಸಣ್ಣದಾದ್ರು ಅಲ್ಲ ಯೋಗ್ಯತೆ ಇದು ತೊಂದ್ರೆ ಇಲ್ಲ. ನೋಡಿ ನೀವು ಗೊತ್ತಿದ್ದವು, ಹೌದು. ನಿಮ್ಮ ಎದುರು ನಾವು ಜ್ಞಾನಿಗಳೇ ಒಪ್ಕೊಳ್ತೇವೆ, ತೊಂದ್ರೆ ಅಲ್ವಾ? ಲೋಕಜ್ಞಾನಿಗಳು. ಹೌದು. ಹಾಗಿರುವಾಗ ನಿಮ್ಗೆ ಗೊತ್ತಿಲ್ವಾ? ಗೊತ್ತುಂಟು. ಕೆಲವು ಮೂಲಗಳನ್ನ ಕೆದಕುವುದಕ್ಕೆ ಹೋಗ್ಬಾರ್ದು. ನನಗಿದ್ರ ಮೂಲ ಬೇಡ, ಎಷ್ಟು ಗೊತ್ತುಂಟು ಅಷ್ಟೇ ಸಾಕು. ಹೋಗ ತೊಂದ್ರೆ ಇಲ್ಲ, ಹೋಗ. ನಿನಗೆ ಸಿಕ್ಕರೂ ಪ್ರಯೋಜನ. ಇದನ್ನು ಒಯ್ಯುವ ಬದಲು ಒಂದು ಕಲ್ಕೊಂಡು ಹೋಗಿ ತೊಂದರೆ ಇತ್ತು. ಮೂಲವೇ ಗೊತ್ತಿಲ್ಲದೆ ಪೂಜೆ ಮಾಡಿದ್ರೆ ಫಲಪ್ರಾಪ್ತಿ ಇಲ್ಲ, ಮತ್ತೇನು ಪ್ರಯೋಜನ? ಈಶ್ವರನೂ ಆಗುವುದಿಲ್ಲ, ಲಂಕೆ ಕೈಲಾಸೂ ಆಗುವುದಿಲ್ಲ. ಅಲ್ಲಿ ಮೋಸ ಮಾಡಿದ್ದಾನೆ ನಿನಗೆ. ಸ್ವಾಮಿ ನಿನ್ನ ಬಗ್ಗೆ ಅಭಿಮಾನ, ಅದಕ್ಕಾಗಿ ನಾನು ಹೇಳುವುದು. ನೇರವಾಗಿ ಹೇಳ್ತೀನಿ, ಅವಳಿ ವಿಭಾಗದಲ್ಲಿ ನೀವು ಆಡಿದ ಮಾತು ಸತ್ಯವಾಯಿತು ಎನ್ನುವ ಕಾರಣಕ್ಕಾಗಿ ಒಂದು ಗಳಿಗೆ ಮಾತ್ರ ನಿಂತು ನಿಮ್ಮ ಮಾತನ್ನು ಕೇಳ್ತೇನೆ. ಒಂದು ಗಳಿಗೆ ಅಂದ್ರೆ ಸ್ವಲ್ಪ ಕತೆ ದೀರ್ಘ ಉಂಟು, ಸಂಕ್ಷಿಪ್ತ ಮಾಡಿ ಹೇಳ್ತೇನೆ. ನೋಡಿ ನಿನಗೆ ಅಷ್ಟೊತ್ತು ಭಾರ ಹಿಡ್ಕೊಳ್ಳೋದು ಕಷ್ಟ. ಅಲ್ಲಿ ಕೆಳಗೆ ಅಲ್ಲಲ್ಲ ಕೆಳಗೆ ಅಂದ್ರೆ ಅಷ್ಟೊತ್ತು ಭಾರ ಹಿಡ್ಕೊಂಡು ಒಂದಲ್ಲ ಅವ ಹೇಳಿದ್ದಾನೆ, ಭೂಸ್ಪರ್ಶ ಮಾಡುವಂತಿಲ್ಲ. ಹೌದು ಹೇಳಿದ್ದಾನೆ. ಅದು ಹೇಳಿದೆ. ನೋಡಿ ನೀವು ಉಳಿದ ಕಥೆ ಅಲ್ಲ ಬೇಡ, ಆ ಮೂಲ ಒಂದು ಹೇಳಿದ್ರೆ ಸಾಕು. ಒಂದು ಕೆಲಸ ಮಾಡು, ಭೂಸ್ಪರ್ಶ ಮಾಡೋದು ಬೇಡ, ನಾನು ಇದನ್ನ ಹಾಸ್ತೇನೆ, ಅದ್ರ ಮೇಲೆ ಇಡು. ಬೇಡ, ಅದು ಬೇಡ, ಅದು ಬೇಡ. ಎಂತ ಮಾತಾಡ ಬೇಡ ಬೇಡ, ಅದು ಬೇಡ, ಯಾವ್ದು ಬೇಡ ಬೇಡ. ನೋಡಿ ಕೈಯಲ್ಲಿ ಹಿಡ್ಕೊಳ್ಳುವುದ್ರಿಂದ ನನಗೇನು ಭಾರ ಅಲ್ಲ, ಯಾಕೆಂದ್ರೆ ಅಷ್ಟು ಭಕ್ತಿಯಿಂದ ತಂದವನ. ಆ ಮೂಲ ಮಾತ್ರ ಬೇಗ ಹೇಳು. ಬೇಗ ಹೇಳ. ಬೇಗ ಎರಡೇ ವಾಕ್ಯ. ಬೇಗ ಎರಡೇ. ಸಕಲ ಲೋಕ ಜೀವ ಸಹಿತ ಭಕ್ಷಿಸಿರ್ದುದು ಮೃಗವನೊಂದ ಅಖಿಲ ಬ್ರಹ್ಮಾಂಡ ಅಂಡಗಾತ್ರದಿ ದೇಹವಿಗುದರ ಸೊಕ್ಕಿತೆಂಬುದನರಿತು ಗರಿಗರ ಮುಖ್ಯ ವಿಧಿ ಸಹಿತಾಗಿ ಮೂವರು ಉಕ್ಕಿ ಮನದಲ್ಲಿ ಬೇಟೆಯಾಟಕ್ಕೆ ನಡೆದರೊಂದು ದಿನ ಮೃಗವ ಕೊಂದ ಮೇದ ಭಕ್ಷಿಸಿ ಆಗ ನೋಡಲು ಕೋಡು ಮೂರಿಗುದಾಗೆ ಮೃಗದ ಅಂಗವ ಈಕ್ಷಿಸೆ ಲಿಂಗ ಮೂರಿಗುವುದು ಲಿಂಗ ಮೂವರು ನುಂಗಿದರು ಆ ಭಂಗವಾದರು ಜೀವಲಿಂಗದಿ ಅಂಗಜಾರಿಯ ಪ್ರಾಣವೇ ಈ ಲಿಂಗದೊಳಿಗುವುದು ಬೇಗ ಹೇಳಿ ಸ್ವಾಮಿ. ಬೇಗ ಹೇಳಿ ಬಿಡ್ತೇನೆ. ಎರಡೇ ವಾಕ್ಯ. ಎರಡೇ ವಾಕ್ಯ. ಒಂದಾನೊಂದು ಕಾಲದಲ್ಲಿ ಅದು ಬೇಡ, ನೀವು ಕತೆ ಹೇಳುವುದಲ್ಲ ನಂಗೀಗ. ಅಲ್ಲ ಅದೇ ಆದ್ರೂ ಕತೆ ಹೇಳಬೇಕು. ಒಂದಾನೊಂದು ಕಾಲ ಅಂತ ಯಾಕೆ ಹೇಳಿದಂದ್ರೆ ಯಾಕೆ? ಬಹಳ ಹಿಂದಿನ ಕಾಲ ಆಗಿತ್ತು. ಆಯ್ತಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ಕತೆ ಆರಂಭ ಆಗುವುದೇ ಆಗಲ್ವೇನೋ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ, ಹಾಗಲ್ವಾ? ಹೌದು. ಹಾಗಾಗಿ ಊರಿನ ಒಂದು ಕಾಲದಲ್ಲಿ ಒಂದು ಪ್ರಾಣಿ ಇತ್ತು. ಒಂದಾನೊಂದು ಕಾಲದಲ್ಲಿ ಪ್ರಾಣಿ ಪ್ರಾಣಿ ಸರಿ. ನೀನು ಕೆಲವು ಪ್ರಾಣಿಯನ್ನು ನೋಡಿರಬಹುದು. ನೋಡಿದ್ದೆ. ಹುಲಿಯನ್ನು ನೋಡಿರಬಹುದು, ಕರಡಿಯನ್ನು ನೋಡಿರಬಹುದು, ಜಿಂಕೆಯನ್ನು ನೋಡಿರಬಹುದು, ಆನೆಯನ್ನು ನೋಡಿರಬಹುದು. ಪ್ರಾಣಿ ಅಂದ್ರೆ ಎಲ್ಲವೂ ಪ್ರಾಣಿ. ಹುಲಿ ಕರಡಿ ಎಲ್ಲವೂ ಬಂತು. ಆದರೆ ಪ್ರಾಣಿಗಳಲ್ಲಿ ನೀನು ನೋಡಿರಬಹುದಾದ ದೊಡ್ಡ ಪ್ರಾಣಿ ಯಾವುದು? ಆನೆ. ಇದ್ರ ಲೆಕ್ಕದಲ್ಲಿ ಏನೂ ಅಲ್ಲ, ಅಂದ್ರೆ ಅದಕ್ಕಿಂತ ದೊಡ್ಡ. ಹೌದಾ? ಬ್ರಹ್ಮಾಂಡ ಗಾತ್ರದಲ್ಲಿತ್ತು. ಆನೆಗಿಂತ ದೊಡ್ಡ. ಆನೆಗಿಂತಲೂ ದೊಡ್ಡ. ಆ ಪ್ರಾಣಿ ಮಾಡ್ತಾ ಇದ್ದದ್ದೇನು ಗೊತ್ತಿಲ್ಲ. ಎಲ್ಲವನ್ನ ಭಕ್ಷಿಸುತ್ತಾ ತಿನ್ನುತ್ತಾ 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 ಸಾಗುತ್ತಿತ್ತು. ಸರಿ. ಈಗ ನೀನು ನೋಡಿದ್ದೆ, ಹಸು ಹುಲ್ಲನ್ನು ತಿನ್ನುತ್ತದೆ, ಹುಲಿ ಮಾಂಸವನ್ನು ತಿನ್ನುತ್ತದೆ. ಏನು ಅದ್ರೊಳಗೆ ವಿಶೇಷ ಅಲ್ಲ ಸ್ವಾಮಿ, ಆ ಪ್ರಾಣಿ ಸುದ್ದಿ ಹೇಳಿ. ಆದ್ರೆ ಈ ಪ್ರಾಣಿ ಹಾಗ ಹುಲ್ಲನ್ನು ತಿನ್ನುತ್ತಿತ್ತು, ಮಾಂಸವನ್ನು ತಿನ್ನುತ್ತಿತ್ತು. ಸಸ್ಯಾಹಾರಿ ಹೌದು, ಶಾಕಾಹಾರಿ ಮಾಂಸಾಹಾರಿ ಹೌದು. ಜೊತೆಯಲ್ಲಿ ನೀನು ಯಾವುದೇ ಪ್ರಾಣಿಯನ್ನು ನೋಡಿದ್ರು ಕಲ್ಲು ಮಣ್ಣುಗಳನ್ನು ತಿನ್ನುವ ಪ್ರಾಣಿ ನೋಡಿದ್ದೀಯಾ? ನೋಡ್ಲಿಲ್ಲ. ಇದು ಅದನ್ನು ತಿಂತಿತ್ತು, ಎಲ್ಲವನ್ನು ತಿನ್ನುತ್ತಿತ್ತು. ಸಾಕು, ಅಷ್ಟೇ ಸಾಕು. ಮತ್ತು ಅದ್ರ ಬಗ್ಗೆ ವಿವರಣೆ ಬೇಡ. ತಿನ್ನುತ್ತಾ ಈಗ ನಾನು ಎಲ್ಲವನ್ನೂ ತಿನ್ನುತ್ತಾ ಸಾಗುತ್ತಿತ್ತು ಅಂತ ಹೇಳುವಾಗ ಏನೇನಂತ ಹೇಳಲೇಬೇಕಾದ ಅನಿವಾರ್ಯತೆ ಬಂತು. ಬೇಡ, ನಂಗೆ ಎಲ್ಲವನ್ನು ಸಾಕು, ಗೊತ್ತಾಯ್ತು. ಅಂದ್ರೆ ಗುಡ್ಡವನ್ನು ತಿನ್ನುತ್ತಿತ್ತು, ಮಣ್ಣನ್ನು ತಿನ್ನುತ್ತಿತ್ತು, ಕಲ್ಲನ್ನು ತಿನ್ನುತ್ತಿತ್ತು, ನದಿಯನ್ನು ತಿನ್ನುತ್ತಿತ್ತು, ಮರವನ್ನು. ಎಲ್ಲವನ್ನು ಕಲ್ಪನೆ ಬರಲಿ ಅಂತ ಹೇಳಿ ಆಯ್ತು. ಎಲ್ಲವನ್ನ ತಿನ್ನುತ್ತಾ 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 ಸಾಗಿತ್ತು. ತಿನ್ನುತ್ತಾ ಎಲ್ಲವೂ ಮುಗಿದಾಯ್ತು.
ಆಗ ಮತ್ತೆ ಅಲ್ಲ ಮುಂದಿನ ಕತೆ ಲಂಕೆಗೆ ಬಂದ ಮೇಲೆ ಹೇಳಿ. ಇಲ್ಲ ನಮ್ಮೇಲೆ ಬರ್ಲಿಕ್ಕೆ ಬಿಡೋದಿಲ್ಲ. ನಾನು ಹೋಗ್ಲೇಬೇಕು. ನನಗೂ ಅಯ್ಯೋ ನನಗೆ ಅವಸರ ಉಂಟು. ನನಗೂ ವೇಳೆ ಇಲ್ಲ. ಮತ್ತೆ ಬೇಗ ಹೇಳಿ. ನಿನಗಿಂತ ಅವಸರ ಉಂಟು. ನಾನು ಅದಕ್ಕೆ ಬೇಗ ಬೇಗ ಹೇಳ್ತಾ ಇದ್ದೇನೆ. ಎರಡೇ ವಾಕ್ಯ. ಎರಡನೇ ವಾಕ್ಯ ಮುಗಿದ ಹೊತ್ತು ಕಥೆಯ ಇದರ ಭಾಗಕ್ಕೆ ಬಂತು. ಈಗ ಉದರ ಭಾಗಕ್ಕೆ ಬಂತು. ಅದು ಬುಡದಿಂದ ಇಲ್ಲಿವರೆಗೆ ಬಂತು. ಇಲ್ಲಿ ಎಷ್ಟೇ ಇಲ್ಲ ಕತೆ ಮುಗಿತಾ ಬಂತು. ಆಯ್ತು. ಆ ನಂತರ ಬೇಗ ಮೊದಲೇ ದೊಡ್ಡದಿತ್ತು. ಇದನ್ನೆಲ್ಲ ತಿಂದ ಮೇಲೆ ಮತ್ತೂ ದೊಡ್ಡದಾಗದೇ ಇರುವುದಕ್ಕೆ ಸಾಧ್ಯವೇ? ಸ್ವಾಭಾವಿಕ. ಮತ್ತೂ ದೊಡ್ಡದಾಯ್ತು. ಸೊಕ್ಕೀತು ಎನ್ನುವುದು ಪ್ರಪಂಚದವರಿಗೆ ಗೊತ್ತಾಯ್ತು. ಸರಿ. ಹಾಗಾಗಿ ತ್ರಿಮೂರ್ತಿಗಳಲ್ಲಿ ಹೋಗಿ ಹೇಳಿದ್ರು ಸೊಕ್ಕಿತು ಈಗ ಹಾಗೆ ಹೋಗಿದೆ. ಸರಿ. ಆಗ ತ್ರಿಮೂರ್ತಿಗಳು ಕೂತ್ಕೊಂಡಿದ್ರು. ತ್ರಿಮೂರ್ತಿಗಳು ಅಂದ್ರೆ ಯಾರ್ಯಾರು ತಿನ್ನು ನಾನು ಹೇಳಿ ಸ್ವಾಮಿ ಎಲ್ಲರಿಗೂ ಗೊತ್ತುಂಟು. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅವರು 3 ಜನ ಕೂತ್ಕೊಂಡಿದ್ರು. ಇದಕ್ಕೇನು ಮಾಡು, ಇದಕ್ಕೇನು ಮಾಡು, ಇದನ್ನು ಹೇಗೆ ಮುಗಿಸು, ಇದನ್ನು ಹೇಗೆ ಕೊನೆಗಾಣಿಸು, ಒಂದೇ ವಾಕ್ಯದಲ್ಲಿ ಹೇಗೆ ಯೋಚಿಸುವುದು ಅಷ್ಟೇ ಮಾಡಿ ಚರ್ಚಿಸಿದ್ರು. ಅಷ್ಟೊತ್ತು ವಿಚಾರ ಮಾಡಿದ್ರು. ಆಗಾಗ ಹೇಳಿದ್ರು. ಚರ್ಚೆ ಮಾಡಿದ್ರು 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 ಕೊನೆ ಒಂದು ತೀರ್ಮಾನಕ್ಕೆ ಬಂದ್ರು. ಏನಂತ? ಇದನ್ನ ಮುಗಿಸುವುದೇ ಯೋಗ್ಯ. ಮುಗಿಸುವುದಿದ್ರೆ ಹೇಗೆ? ಹೇಗೆ ಈಗ ಮುಗಿಸುವುದು ಅಂದಾಗ ಅನೇಕ ರೀತಿಯಲ್ಲಿ ಉಂಟು. ಯಾವ ರೀತಿ? ನೀನು ಕೊಲ್ಲು, ಅಥವಾ ಅದನ್ನು ಕಟ್ಟಿ ಹಾಕು, ಅಥವಾ ಅದನ್ನ ಕೂಡಿ ಹಾಕು. ನಿಮ್ಗೆ ಆಗಲ್ಲ ಮಾತಾಡುವ ಚಪಲ. ಹೇಗೆ ಕೊಲ್ಲುವುದೇ ಯೋಗ್ಯ ಅಂತ ಮುಗಿಸುವುದು. ಬೇಟೆಗೆ ಹೊರಡಬೇಕು ಅಂತ ಯೋಚನೆ ಮಾಡಿ. ಸರಿ. ಬೇಟೆಗೆ ಹೋಗುವಾಗ ಏನೇನನ್ನು ಒಯ್ಯಬೇಕು? ಏನು? ಗದೆಯನ್ನು ಒಯ್ಯಬಹುದು, ಖಡ್ಗವನ್ನು ಒಯ್ಯಬಹುದು, ಬಚ್ಚಿಯನ್ನು. ಆಯುಧಗಳನ್ನು ಯಾವುದು ಒಯ್ಯುವುದು? ಬರೀ ಬಿಲ್ಲು ಬಾಣ ಅಡ್ಡಿಲ್ಲ ಅಂತ ತೀರ್ಮಾನ ಮಾಡಿ. ಸರಿ. ಬಿಲ್ಲನ್ನು ಹಿಡಿದುಕೊಂಡ್ರು, ಬಾಣವನ್ನು ಹಿಡಿದುಕೊಂಡ್ರು. ನೇರವಾಗಿ ಹುಡುಕುತ್ತಾ 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 ಸಾಗಿದ್ರು. ಎಲ್ಲೆಲ್ಲಿ ಹುಡುಕಿದ್ರು ಅಂತ ಹೇಳ್ಬೇಕಾ? ಬಿಟ್ಟು ಆ ನಂತರ ಹುಡುಕಿದಾಗ ಪ್ರಾಣಿಯನ್ನು ಕಂಡು. ಸರಿ. ಒಂದು ಮುಗಿಸಿದ್ರು. ಇಲ್ಲ 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 ಅಲ್ಲಿಗೆ ಅಲ್ಲೇ ಬಂತು. ಕಥೆಯ ಸ್ವಾರಸ್ಯ ಇರುವುದೇ ಇಲ್ಲಿ. ಇಲ್ಲಿಂದ ಕತೆ ಆರಂಭ ಆಯ್ತು. ಈಗ ಗೌರವೇ ಇಷ್ಟೊತ್ತು ಹೇಳಿದ ಕಥೆಯೇ ಅಲ್ಲ. ಇದೇ ಪೀಠಿಕೆಯೇ ಇಷ್ಟು ಉದ್ದಿದ್ದಾಗ ಇನ್ನು ಕಥೆ ಎಷ್ಟು ಉದ್ದಿರಬಹುದು? ಪೀಠಿಗೆ ಹೋದ ಕಥೆ ಏನೂ ಇಲ್ಲ. ಮಂಗಳಕ್ಕೆ ಬಂದೋಯ್ತು ಈಗ. ಹೌದಾ? ಹಾಗಿದ್ರೆ ಹೇಳಿ. ಹಾಗೆ ಪ್ರಾಣಿಯನ್ನ ಕಂಡವರೇ ಬಿಲ್ಲನ್ನು ಎತ್ತಿದರು, ಬಾಣವನ್ನು ತೆಗೆದು ಹಾಗೆ ಹಿಡಿದು ಬಿಲ್ಲಿಗೆ ಹಿಡಿದು ಹಿಡಿದ್ರು. ಸ್ವಾಮಿ ಇಷ್ಟರೊಳಗೆ ಆ ಪ್ರಾಣಿ ಸತ್ತೋಗಿದೆ. ಇಲ್ಲ, ನೀವೇ ಹೇಳಿದಷ್ಟೊತ್ತೆಲ್ಲ ಮಾಡ್ಲಿಲ್ಲ ಅವರು, ನನಗೆ ಗೊತ್ತುಂಟು. ನೀವೇ ಎಳೀತಿದ್ರಿ. ಈಗ ಬಿಟ್ರೆ ನಿಮಗೆ ಇಷ್ಟೆಲ್ಲ ಎಳೆಯುವ ಅನಿವಾರ್ಯತೆ ಇವತ್ತೇ ಉಂಟಾ? ಅಲ್ಲ, ಅವ್ರು ಇದೇ ಹೇಳಿದ್ರು, ಹಗ್ಗ ಹೇಳಿದ್ರ, ಹಗ್ಗ ಹೇಳಿದ್ರು. ಹಗ್ಗ ಎಳೆದು ಬಾಣ ಬಿಟ್ರ ಆ ಕರ್ಣ ಪರ್ಯಂತರವಾಗಿ ಹೇಳಿದ್ರು. ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ? ಯಾಕೆ? ಮೇಲ್ ನೋಡ್ತಾ ಇದ್ದಾರೆ. ಯಾಕೆ ಯಾಕೆ ಬಿಡ್ಲಿಲ್ಲ? ಏನ್ ಮಾಡಿದ್ರು ಹೊತ್ತೋಗುವುದಿಲ್ಲಲ್ಲ. ಅಯ್ಯೋ ಸ್ವಾಮಿ, ಸತ್ಯ ಹೇಳ್ಬೇಕು ನೀವು. ಅವ್ರಿಗೆ ಹೊತ್ತೋಗುದಿಲ್ವ, ನಿಮಗೂ ಹೊತ್ತೋಗುದಿಲ್ಲ? ಅವರಿಗೆ ನನಗೆ ಅನುಮಾನ ನಿಮಗೆ ಹೊತ್ತು ಹೋಗುದಿಲ್ಲ. ಆಗ ಈಶ್ವರ ಹೇಳ್ತಾನೆ, ಅಯ್ಯೋ ಏನ್ ಮಾಡಿದ್ರು ಹೊತ್ತು ಹೋಗುದಿಲ್ವಲ್ಲ. ಏನು ಯಾಕೆ ಹೇಳು? ಯಾವುದಕ್ಕೆ ಹುಟ್ಟುವುದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ಒಂದು ಸಮಯ ಅಂತ ಇರ್ತದೆ, ನಿಗದಿ ಆಗಿರ್ತದೆ. ಆ ಕಾಲ ಬಂದಾಗಲೇ ಕೊಲ್ಲಬೇಕು. ಹಾಗಾಗಿ ಈಗ ನೋಡ್ತಾರೆ, ಮೇಲ್ ನೋಡ್ತಾರೆ, ಅಯ್ಯೋ ಏನ್ ಮಾಡಿದ್ರು ಹೊತ್ತು ಹೋಗುದಿಲ್ಲ ದೇವ್ರೆ. ಮತ್ತೆ ಹೊತ್ತು ಕೊಲ್ಲುವುದುಂಟು ನೋಡು, ಬಹಳ ಕಷ್ಟದ ಕೆಲಸ ನಿಜವಾಗ. ಅದನ್ನು ನಿಮ್ಮ ನೋಡಿ ಕಲಿಬೇಕು, ಹೇಗೆ ಹೊತ್ತು ಕೊಲ್ಲುವುದು ಅಂತ. ಹಾಗಾಗಿ ಹೇಳದು ಹಿಡಿದ್ರು ಹಿಡಿದ್ರು ಹಿಡಿದು ಮತ್ತೆ ಈಗ ಸುಮಾರು ಹೊತ್ತೋಯ್ತು ಅಲ್ಲ. ಅವ್ರು ಯೋಚನೆ ಮಾಡಿ ಈ ಸುಮಾರು ಹೊತ್ತೋಯ್ತು ಅಡ್ಡಿಲ್ಲ ಅಂತ ಎಳೆದು ಬಿಟ್ರು. ಹೊತ್ತೋಯ್ತು, ಅಲ್ಲಿಗೆ ಮುಗೀತು. ಇಲ್ಲ ಮುಗಿತು. ಈಗ ಬಂತು ಹೃದಯ ಭಾಗಕ್ಕೆ ಬಂತು ಕತೆ. ಅಲ್ಲ ಈಗ ಈಗ ಅಷ್ಟೇ ಮಂಗಲ ಮಂಗಲ ಅಂದ್ರೆ ಮಂಗಲ ಬಂತು. ಇನ್ನೇ ಮಂಗಳ ಬೇಗ 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 ಮುಗಿತು. ಬಿತ್ತು ಎಷ್ಟು ದೊಡ್ಡ ಆಕಾರ ಆಯ್ತು, ಪರ್ವತದ ಆಯ್ತಲ್ಲ. ಹೇಳಿದ್ರಲ್ಲ ಸ್ವಾಮಿ ಬ್ರಹ್ಮಾಂಡ. ಆಗ ಒಂದು ಪ್ರಶ್ನೆ ಹುಟ್ಟಿಕೊಟ್ಟಿತ್ತು. ಏನು? ಈ ರೀತಿಯಾಗಿ ಬಿದ್ದದ್ದನ್ನು ಹಾಗೆ ಬಿಡುವುದೇ, ಮತ್ತೆ ಹುಗಿದು ಹಾಕುವುದೇ, ಸುಟ್ಟು ಹಾಕುವುದೇ? ಅಲ್ಲ, ಕೊಂದ ಪಾಪ ತಿಂದು ಪರಿಹಾರ ಅಂತ ಒಂದು ಮಾತು. ಇಂಥವ್ರದ್ದು ರಾತ್ರಿ ಮುಕ್ತಿಗಳು ಅಂತ. ಹೌದು, ತಿನ್ನುವುದು ಅಂತ ಯೋಚನೆ ಮಾಡಿ. ತಿನ್ನುವುದಿದ್ರು ಮತ್ತೊಂದು ಸಮಸ್ಯೆ ಹುಟ್ಕೊಡ್ತೇವೆ. ಏನು? ಏನನ್ನು ತಿನ್ನುವುದು? ಕಾಲು ತಿನ್ನುವುದೇ, ಬಾಲ ತಿನ್ನುವುದೇ, ಹೊಟ್ಟೆ ತಿನ್ನುವುದೇ, ಬೆನ್ನನ್ನು ತಿನ್ನುವುದೇ? ಸ್ವಾಮಿ, ಅವ್ರು 3 ಜನ ಇದ್ದಾರೆ. ಯಾವ್ದು ಬೇಕಾದ್ರೂ ತಿನ್ಕೊಂಡು ಸಾಯಲಿ, ನಮ್ಗೆ ಅಂತದ್ದು ಇಲ್ಲ. ಅದು ಅವ್ರು ಚರ್ಚೆ ಆಯ್ತು. ಕೊನೆಗೆ ಆಲೋಚನೆ ಮಾಡಿದ್ರು, ಅದು ಯಾವುದು ಬೇಡ, ತಲೆ ತಿನ್ನುವುದು ಅಂತ. ಈ ತಲೆ ತಿನ್ನುವ ಕೆಲಸ ಬಹಳ ಕಷ್ಟ ಆಯ್ತು. ಸತ್ಯ ಹೇಳ್ತೇನೆ,
ತ್ರಿಮೂರ್ತಿಗಳಿಗೆ ಅದು ಕಷ್ಟ ಆಗಿರ್ಬೋದು ಸ್ವಾಮಿ. ತಲೆ ತಿನ್ನುವ ಕೆಲಸ ನಿಮಗೂ ಬಹಳ ಸುಲಭ. ಸತ್ಯ ಇದು. ಹಾಗಲ್ವಾ? ಮತ್ತೆ ಇಷ್ಟೊತ್ತು ಮಾಡಿದ್ದದೇ ನನಗೆ. ಸ್ವಾರಸ್ಯ ಫಲಪ್ರಾಪ್ತಿ. ಹಾ, ಹಾ, ಹಾ. ಅದಕ್ಕಾಗಿ ಹಾ, ಹಾ, ಹಾ. ತಲೆ ತಿನ್ನುವುದು ಅಂತ. ಬೇಗ ಬೇಗ. ಹಾಗೆ ತಲೆ ಒಡೆದು. ಹಾ. ತಲೆ ಒಡೆದವ್ರು ಏನ್ ಮಾಡಿದ್ರು? ಏನು ಮೆದುಳಿಗೆ ಕೈ ಹಾಕಿದ್ರು. ಅದು ನೀವು ನನಗೆ ಆಗ್ಲಿಂದ ಕೈ ಹಾಕಿದ್ರಿ. ಅವ್ರು ಈಗ ಹಾಕಿದ್ರು ಬಿಟ್ರೆ ನೀವು ಮೊದಲು ಬಂದಾಗೇ ಮೆದುಳಿಗೆ ಕೈ ಹಾಕಿದ್ರಿ. ಮೆದುಳಿಗೆ ಕೈ ಹಾಕಿ ಹ. ಆ ಮೇಧಸ್ಸನ್ನ ಎಲ್ಲವರು ತಿಂದ್ರು. ಮೇಧಸ್ಸು. ಹ, ಹಾ. ಇದು ಮೆದುಳು 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 ಮೆದುಳು. ಮೆದುಳನ್ನು ತಿಂದ್ರು. ಹಾ. 3 ಜನ ಹಾ, ಮುಗಿತಲ್ಲ. ತಿಂತಾರೆ. ಹಾ. ಆಗ ಆಶ್ಚರ್ಯ. ಯಾಕೆ? ಈಗ ಕತೆ ಆರಂಭ ಆಯ್ತು. ಇವತ್ತೇ ಸಿಕ್ಕು ಸಾಯ್ಬೇಕು ಅವರು. ಆಯ್ತು, ಮುಗಿತಾ ಬಂತು ಕತೆ, ಮುಗಿತಾ ಬಂತು. ಕೊನೆ ಅಂತ ಇದು. ಬೇಗ ಹೇಳಿ. ಹ, ನೋಡ್ತಾರೆ. ಹ್ಮ್. ಅಲ್ಲಿ ಹ್ಮ್. ಆ ಪ್ರಾಣಿಗೆ 3 ಕೋಡು ಉಂಟು. ಹಾ. ನೀ ನೋಡಿರ್ಬೋದು. ಹಾ. ಈಗ ಹಸುವನ್ನ ನೋಡಿದಾಗ ನಿನಗೆ 2 ಕೋಡು ಕಾಣಿಸ್ತದೆ. ಹೌದು. ಎಮ್ಮೆ ನೋಡಿದ್ರೆ 2 ಕೋಡು ಕಾಣಿಸ್ತದೆ. ಅದೇ ಆಡನ್ನ ನೋಡಿದ್ರೆ ನಿನಗೆ 2 ಕೋಡು ಕಾಣಿಸ್ತದೆ. ಹೌದಾ? ಸತ್ಯ ಹೇಳ್ತೇನೆ. ಹಾ. ನೀವು ಮುಗೀತು ಹೇಳುವ ತನಕ ನನ್ನ ಮಾತೇ ಇಲ್ಲ. ಇಲ್ಲ, ಇಲ್ಲ. ನೀವು ಹೋಗ್ಲೇಬೇಕು. ಅಲ್ಲ, ಆದಷ್ಟು ಬೇಗ ಮುಗಿಸದೇ ಇದ್ರೆ ಹಾ. ಆದಷ್ಟು ಬೇಗ ಮುಗಿಸದೇ ಇದ್ರೆ ಮತ್ತೆ ಕತೆ ಬೇರೆ ಆಗ್ತದೆ. ಹಾ. ಹೇಳಿದ್ದೇನೆ, ಬೇಗ ಮುಗಿಸಿ. ಬೇಡ, ಮುಗಿಸಿ. ನಿಮ್ಮ ಮನೆ ದೇವರು ಹಣೆ ಹಾಕಿದ್ರು ಆಗ್ತದೆ. ಹಾ. ಇಲ್ಲ, ಮುಗಿಸಿ. ಹಾ. 3 ಕೋಡು. ಹಾ. ಯಾವ ಪ್ರಾಣಿಗೆ 3 ಕೋಡಪ್ಪ ಅಂತ ಯೋಚನೆ ಮಾಡ್ತಾ 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 ಇದ್ದಾರೆ. ಹೋಗೋಣ ತಡಿ, ಬನ್ನಿ. ಆಯ್ತು, ಮುಗಿತು. 3 ಕೋಡ ಅಲ್ಲ ಅದು. ನೋಡು, ಹಾ. ಕತೆ ಸ್ವಾರಸ್ಯ ನೋಡು. ಅಯ್ಯೋ. ಕತೆ ಕ್ಷಣ ಕ್ಷಣಕ್ಕೂ ಎಂತ ತಿರುವನ್ನು ಪಡ್ಕೊಳ್ತದೆ. ಅದೇ ಹೇಳುದು ನಾನು. ಆ ಕತೆ ತಿರುವೇ ಅಷ್ಟು ಸ್ವಾರಸ್ಯಕರವಾದದ್ದು. ಕೋಡಲ್ಲ. ನಮ್ದು ಅಜ್ಜ ಆಯ್ತು ಅದೇ. ಮನೆಗೆ ನೋಡಿದ್ರೆ ಎಂತ ಬೊಜ್ಜ ಅಂದ್ಯ. ಅಲ್ಲ ಸ್ವಾಮಿ, ಕಥೆಯ ಸ್ವಾರಸ್ಯ. ಸ್ವಾರಸ್ಯ. ಹಾ. ಹಾ, ಅದ್ರದ್ದು ಬೊಜ್ಜ ಅದು. ಹಾ. ಪ್ರಾಣಿ. ಹಾ. ಅದ್ರೊಟ್ಟಿಗೆ ಕೆಲವೊಂದು ಆಗ್ತದೆ. ಹಾ. ಹೌದು. ಹಾ. ಕೋಡಲ್ಲ. ಹಾ. ನೋಡ್ತಾರೆ 3 ಲಿಂಗ. 3 ಲಿಂಗ. ಹಾ. 3 ಲಿಂಗವನ್ನು ಹಾಗೆ ಬಿಡುವುದೇ? ಹಾ. ಏನ್ ಮಾಡುದು? ಏನ್ ಮಾಡು ಮತ್ತೆ ಚರ್ಚೆ ಆರಂಭ ಆಯ್ತು. ಹೌದು. ಬೇಡ, ಆ ಚರ್ಚೆ ಎಲ್ಲ ಹೇಳುವುದಿಲ್ಲ, ಕೆಲವು ಹೊತ್ತಾಗಿ ಹೋಗ್ತದೆ. ಹಾ. ಹಾಗೆ ಹಾ. ಆ ಲಿಂಗವನ್ನು 3 ಜನ ಒಂದೊಂದು ಹಿಡ್ಕೊಂಡ್ರು. ಸರಿ. ಎಲ್ಲಿ ಹಿಡಿದು? ಹಾ. ಬಾಯಿಗೆ ಹಾಕಿ ಹಾ. ನುಂಗಿ ಬಿಟ್ಟು. ಹಾ. ಮುಗಿತದಾಗ. ಮುಗಿಲಿಲ್ಲ. ಹಾ. ಈಗ ಬಂತು ಮಂಗಳಕ್ಕೆ. ಹೋಯ್ತು. ಆ ಲಿಂಗ ನುಂಗಿದ್ದು ಹಾ. ಅಭಂಗವಾದದ್ದು. ಹಾ. ಅಭಂಗ. ಅಭಂಗ ಅಂದ್ರೆ ಏನು ಅಂತ ನೀವು ವಿವರಣೆ ಹೇಳಲೇಬೇಕಾಯ್ತು. ಅದು ನೀವು ಹೇಳ್ದೆ ಇದ್ರು ನಂಗೆ ಗೊತ್ತಾಗುವುದು ಬೇಡ. ಅದು ಅಲ್ಲ, ಹೇಳಿ. ನಂಗೆ ಸಮಯ ಇಲ್ಲ. ಅಂದ್ರೆ ಅಭಂಗ ಅಂದ್ರೆ ಲಿಂಗ ಬೇರೆ, ಅವರು ಬೇರೆ ಅಲ್ಲ. ಹಾ. ಹಾ. ಅವರು ಇವರು ಒಂದು ರೀತಿ ಐಕ್ಯರಾದ ಅಭಂಗವಾದ. ಸರಿ. ಹಾ. ಅಂದ್ರೆ ಭಂಗ ಅಂದ್ರೆ ವಿಭಾಗ ಆಗುದು. ಹೌದು. ಅಭಂಗ ಅಂದ್ರೆ ಐಕ್ಯವಾಗುದು. ಅಂದ್ರೆ ಭಂಗವಾಗದೆ ಇರುವುದಕ್ಕೆ ಅಭಂಗ ಅಂತ ಒಂದು ಹೆಸರು. ಬಹಳ ಸಂತೋಷವಾಯ್ತು ನಿಮ್ಮ ಕಥೆಯನ್ನ ಕೇಳಿ. ಇನ್ನು ವ್ಯಾಕರಣ ಈ ಐಕ್ಯವಾದಂತಹ ಲಿಂಗದ ಬಗೆಗಿನ ಮುಂದಿನ ಕಥೆಯನ್ನ ಲಂಕೆಯಲ್ಲಿ ಕೇಳೋಣ. ಆಯ್ತು, ಮುಗಿಸಿಬಿಟ್ಟೆ. ನಾನು ಹೋಯ್ತು, ನನಗೂ ಗೊತ್ತಾಗಿ ಹೋಯ್ತು. ನನಗೂ ಇಷ್ಟೊತ್ತು ಮಾತಾಡಿದ್ದು ಹೆಚ್ಚಾಯ್ತು. ನಾನು ಅಭಂಗ. ಅಭಂಗ ಎನ್ನುವ ಶಬ್ದಕ್ಕೆ ವ್ಯಾಕರಣದಲ್ಲಿ ಏನು ಉಂಟು ಅಂತ ಬಿಟ್ಟೆ, ಮುಗಿಸ್ತೇನೆ. ಆ ಲಿಂಗವೇ ಪರಮೇಶ್ವರನ ಆತ್ಮಲಿಂಗ. ಹೌದಾ? ಅದರ ಸಾರಾಂಶ, ಸಾರ, ಮಹತ್ವ, ಸತ್ವ ಎಲ್ಲವೂ ಇದರಲ್ಲಿ ಅಡಕವಾಗಿದೆ. ಮೂಲ ಇಷ್ಟೇ ಅಲ್ವಾ? ಮತ್ತೊಂದು ವಿಚಾರ ಹೇಳ್ತೇನೆ. ಇದನ್ನ ಯಾರು ಪೂಜಿಸ್ತಾರ ಫಲ ಅದು ಏನಾಗಿದೆ? ಈ ಕಥೆಯನ್ನ ತಿಳಿದು ಇದರ ಸಾರವನ್ನ ಅರಿತು ಶ್ರದ್ಧಾಭಕ್ತಿಯಿಂದ ಅದರ ಮೇಲೆ ಶ್ರದ್ಧೆಯನ್ನ, ಕಥೆ ಮೇಲೆ ಶ್ರದ್ಧೆಯನ್ನು ಇರಿಸಿ, ನೋಡು ಕೆಲವೊಮ್ಮೆ ಕಥೆ ಹೇಳುವ ಈ ಕಥೆಯನ್ನು ಯಾರು ಕೇಳ್ತಾರೋ ಯಾರು ಗೊತ್ತಾಯ್ತು ಹೇಳುದಿಲ್ವಾ, ಹೌದು, ಅವರಿಗೆ ಉತ್ತರೋತ್ತರ ಹೇಳುದಿಲ್ಲ. ಅದೇ ಆ ಕಥೆಗೆ ಈಗ ನೋಡು, ನಿಜವಾಗಿ ಇದನ್ನ ನೀನು ಪೂಜಿಸು, ನಿನಗೆ ಇಷ್ಟ ಅರ್ಥ ಸಿದ್ಧಿ ಆಗ್ತದೆ. ಆಯ್ತು, ಮುಗಿಸಿಬಿಟ್ಟೆ ನೋಡಿ. ನಾನು ಅಂದ್ರೆ ನೀನು ಇನ್ನೊಮ್ಮೆ ನಾನು ಬರುವಾಗ ಕೈಲಾಸಕ್ಕೆ ಹೋಗೋ ಕೆಲಸ ಇಲ್ಲ, ನನಗೆ ನಿಮ್ಮಲ್ಲಿಗೆ ಬಂದ್ರಾಯ್ತು, ಹತ್ರ ಆಗ್ತದೆ. ಒಂದಾಯ್ತು, ಗೊತ್ತಾಗಿ ಹೋಯ್ತಾ? ಅಲ್ಲ ಸ್ವಾಮಿ, ನಾನು ಸ್ವಲ್ಪ ಹೊತ್ತು ಕಳೆದ್ದೆ. ನಿಜವಾಗಿ ಹೊತ್ತು ಕಳೆದದ್ದು. ಆದ್ರೆ ನೀವು ಬೇಸರ ಮಾಡಬೇಡಿ, ಏನು? ನನಗೂ ಸಮಯ ಇಲ್ಲ, ಸರಿಯಾಗಿ ಮಾತಾಡುವುದಕ್ಕೆ ಅವಕಾಶ ಸಿಗ್ಲಿಲ್ಲ. ಆದಷ್ಟು ಬೇಗ ಲಂಕೆಗೆ ಬನ್ನಿ. ಒಂದು ವಿಷಯ ನನಗೆ ಏನಾಗಿದೆ ಅಂದ್ರೆ, ನಾನು ನಿಜವಾಗಿ ಬೇಗ ಹೋಗ್ಬೇಕಿತ್ತು.
ಆದ್ರೆ ಮುಸ್ಸಂಜೆ ಆಗಿ ಹೋಯ್ತು. ಈಗ ಸಂಧ್ಯಾ ವಂದನೆ ಮಾಡದೆ ಹೋಗುವ ಹಾಗೆ ಇಲ್ಲ. ನೀವು ಸಂಧ್ಯಾ ಅದು ವಂದನೆ ನೀನು ಅಷ್ಟೇ. ಅದು ಹೌದು. ಅಲ್ಲ ನೀನು ಅಷ್ಟೇ, ನನ್ಗೆ ಗೊತ್ತಾಯ್ತು. ನೀನು ಸಂಧ್ಯಾ ವಂದನೆ ಎಲ್ಲ ಮಾಡದೆ ಇದ್ದವನೇ ಅಲ್ಲ. ನೀನು ಇಷ್ಟು ಮೇಲೆ ಬಂದದ್ದೇ ಆ ಸಂಧ್ಯಾ ವಂದನೆ ಮಾಡಿದ್ರಿಂದ. ಅಲ್ವಾ? ಸಂಧ್ಯಾ ವಂದನೆ ಎಲ್ಲ ಮಾಡೋದು ಬಿಡ್ಬೇಡ. ಅಯ್ಯೋ. ಯಾವ ಕಾರಣಕ್ಕೂ ಬಿಡ್ಬೇಡ. ಅಯ್ಯೋ ಆದಷ್ಟು ಬೇಗ ಮಾಡ್ತೇನೆ. ಒಂದು ಆಶೀರ್ವಾದ ಇರ್ಲಿ. ಇಷ್ಟೊತ್ತು ಇದು ಹೊತ್ಕೊಂಡು ಇಟ್ಕೊಳ್ಳೋ ಸ್ವಲ್ಪ. ಆಗುದಿಲ್ಲ ಅಂತ ಹೇಳಿ. ಆಯ್ತು, ಹಾಗಿದ್ರೆ ನಾನು ಮತ್ತೊಮ್ಮೆ ನಿನಗೆ ಸಿಗ್ತೇನೆ. ಆದೀತು. ಹೋಗಿ. ತುರುಗಳ ಕಾಯುತ ಬಂತನು ಗಣಪತಿ ಭಕ್ತನು ವರವಟು ರೂಪದಲ್ಲಿ. ತುರುಗಳ ಕಾಯುತ ಬಂದನು ಗಣಪತಿ ಭಕ್ತನು ವರವಟು ರೂಪದಲ್ಲಿ. ಭಕ್ತನು ವರವಟು ರೂಪದಲ್ಲಿ. ತುರುಗಳ ಕಾಯುತ ಬಂದನು ಗಣಪತಿ ಭಕ್ತನು ವರವಟು ರೂಪದಲ್ಲಿ. ಬಂದ ಗಣಪತಿ ಭಟ್ಟ. ಗೌರಿ ಅಮ್ಮೆ ಬಾ 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 ಬಾ. ಹೋಗಿ ಆಯ್ತಲ್ಲ ಅದು. ಓ ಅಪ್ಪ, ತೊಂದರೆ ಇಲ್ಲ. ಆಚೆ ಹೋದ್ರು ಹಾಗೆ ಹೋಗಿ ಮತ್ತೆ ಈಚೆ ಬರ್ತದೆ, ಏನ್ ಸಮಸ್ಯೆ ಇಲ್ಲ. ಅಪ್ಪಿ ಬಾ ಅಪ್ಪಿ ಬಾ. ಗಡ್ಡಪ್ಪಿ ಬಾ. ಅಮ್ಮೆ ಬಾ. ಗೌರಿ ಬಾ. ತುಂಗೆ ಬಾ. ಓಯ್ ಹೋಯ್ ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತಾ? ಭಟ್ ಅಂತ ಗೊತ್ತಾಯ್ತು ಅಷ್ಟೇ. ಆಗ್ಲಿ ಮಾರೆ, ನೀವು ಅದೇ ಅಲ್ಲ, ಹಾಗೆ ಗೊತ್ತಾಯ್ತು ನಿಮ್ಗೆಲ್ಲ. ಹಾ. ತೊಂದರೆ ಇಲ್ಲ. ಹಾ. ಹೆಸರು ಗೊತ್ತಾಯ್ತಾ? ಇಲ್ಲ. ಗಣಪತಿ ಭತ್ತ. ಎಂತದ? ಗಣಪತಿ ಭತ್ತ. ನಾವು ಈ ಸಣ್ಣಕ್ಕಿ ಭತ್ತ, ದೊಡ್ಡಕ್ಕಿ ಭತ್ತ, ಮುಗಳಕ್ಕಿ ಭತ್ತ ಇದೆಲ್ಲ ನೋಡ್ತಿದ್ದೆ ಅಂತ. ಗಣಪತಿ ಭತ್ತ ಅಂದ್ರೆ ಭತ್ತ ನಮ್ಮದೇ. ಹಾ. ಗಣಪತಿ ಭಟ್ರು ಭಟ್ರು. ಗಣಪತಿ ಭಟ್ರು. ಆ, ಓಹೋ. ಒಂದು ನಾವೇ. ಹ್ಮ್. ಹೌದು. ಹಾ, ಹಾ. ಹಾಗೆ ಅಂತ. ಆಗ ಮತ್ತೊಂದು ಹೋಗಿ ಆಯ್ತು.